ಸ್ನೇಹಿತರೆ ನಮಸ್ಕಾರ. ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಯೋಚನೆ ಮಾಡೋಣ. 7-13-21 ರೆಕಾರ್ಡಿಂಗ್ಸ್ ಸೀಕ್ರೆಟ್ ಅಂತ ಒಂದು. ಈಗ ಮಾರ್ಕೆಟ್ ಒಂದೇ ಡೈರೆಕ್ಷನಲ್ಲಿ ಅಪ್ವರ್ಡ್ಸ್ ಹೋಗ್ತಾ ಇತ್ತು ಅಥವಾ ಒಂದೇ ಡೈರೆಕ್ಷನಲ್ಲಿ ಡೌನ್ವರ್ಡ್ಸ್ ಹೋಗ್ತಾ ಇತ್ತು ಅಂದಾಗ ಎಲ್ಲೋ ಒಂದು ಕಡೆ ಮಾರ್ಕೆಟು ಓವರ್ ಎಕ್ಸ್ಟೆಂಡ್ ಆಗುತ್ತೆ ಅಥವಾ ಓವರ್ ಸೋಲ್ಡ್ ಓವರ್ ಬಾಟ್ ಕಂಡೀಷನ್ ಅಂತ ಕರೀತಾರೆ. ಆ ಓವರ್ ಸೋಲ್ಡ್ ಓವರ್ ಬಾಟ್ ಕಂಡೀಷನ್ಸ್ನ ಕೇವಲ ಬರೀ ಕ್ಯಾಂಡಲ್ ಸ್ಟಿಕ್ಸ್ನ ಮಾತ್ರ ಯೂಸ್ ಮಾಡಿಕೊಂಡು ನಾವು ಹೆಂಗೆ ಕಂಡುಹಿಡಿಬೇಕು? ಅಂಥ ಟೈಮ್ನಲ್ಲಿ ಮಾರ್ಕೆಟು ಸೈಡ್ ವೇಸ್ ಆಗತ್ತಾ ಅಥವಾ ಬುಲ್ಲಿಶ್ ಹೋಗುತ್ತಾ ಅಥವಾ ಬೇರಿಶ್ ಹೋಗುತ್ತಾ ಅಂತ ಒಂದು ಡಿಸಿಷನ್ ತಗೊಳ್ಳೋವಂಥ ಆಪರ್ಚುನಿಟಿ ಸಿಗುತ್ತೆ. ಅಕಸ್ಮಾತ್ ಬುಲ್ಲಿಶ್ ಹೋದರೆ ನಾನು ಏನು ಮಾಡ್ತೀನಿ, ಬೇರಿಶ್ ಹೋದರೆ ನಾನು ಏನು ಮಾಡ್ತೀನಿ, ಸೈಡ್ ವೇಸಲ್ಲಿದ್ದರೆ ನಾನು ಏನು ಮಾಡ್ತೀನಿ ಅಂತ ನೀವು ಅದಕ್ಕೆ ತಕ್ಕಂಗೆ ಆ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ಕೋಬೋದು. ಅದೇನು ಅಂತ ಒನ್ ಬೈ ಒನ್ ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಹಿ ಹೂ ಇಸ್ ವೆಲ್ ಪ್ರಿಪೇರ್ಡ್ ಹ್ಯಾಸ್ ಒನ್ ಹಾಫ್ ದ ಬ್ಯಾಟಲ್. ಇದು ಪೂರ್ತಿ ಪ್ರಿಪ್ರೇಷನ್ಗೆ ಮೀಸಲು. ಯಾವ ಸ್ಟಾಕ್ಸ್ಗಳು ಈ ರೆಕಾರ್ಡಿಂಗ್ಸ್ ಹೈ ಅಥವಾ ರೆಕಾರ್ಡಿಂಗ್ಸ್ ಲೋ ಮಾಡುತ್ತೆ, ಇಲ್ಲಿಂದ ರಿವರ್ಸಲ್ ಆಗೋ ಸಾಧ್ಯತೆ ಇದೆ ಅಂಥ ಕಡೆ ಮಾತ್ರ ನಾವು ಟ್ರೇಡಿಂಗ್ ಆಪರ್ಚುನಿಟೀಸು ವಿತ್ ಹೆಡ್ಜಿಂಗ್ ಅಥವಾ ವಿತ್ ಸ್ಟಾಪ್ ಲಾಸ್ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ, ಅದರ ರಿವಾರ್ಡ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾವ ಥರ ನೋಡ್ತಾ ಹೋಗೋಣ. ರೆಕಾರ್ಡಿಂಗ್ ಆಫ್ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ, ಒಂದಾ ಹೈ ಅಥವಾ ಲೋ ಎರಡೂ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಬರ್ತೀವಿ. ಯಾವ ಥರ? ಈಗ ನೋಡ್ರಿ, ಮಾರ್ಕೆಟು ಮೇಲಿಂದ ಕೆಳಗಡೆ ಬರ್ತಾ ಇತ್ತು, ಈ ಹೈನ ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿಂದ ನಾನೇನು ಮಾಡ್ತೀನಿ, ಐ ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್ ದ ಹೈ. 1, 2, ಈ ಎರಡನೇದು ಆದಮೇಲೆ ಒಂದು ಪುಲ್ ಬ್ಯಾಕ್ ಆಗುತ್ತಲ್ವ, ಈ ಪುಲ್ ಬ್ಯಾಕನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಯಾಕೋಸ್ಕರ ಅಂದರೆ ಇದು ಹೈ ಮಾಡಿಲ್ಲ, ಹಾಗಂತ ಲೋನು ಬ್ರೇಕ್ ಮಾಡಿಲ್ಲ, ಕರೆಕ್ಟ್ ಅಲ್ವಾ? ಸೊ ಹೈನ ಬ್ರೇಕ್ ಮಾಡುವಂಥ ಕ್ಯಾಂಡಲ್ಸ್ ಮಾತ್ರ ನಾವು ರೆಕಾರ್ಡಿಂಗ್ನ ಸ್ಟೋರ್ ಮಾಡ್ಕೊಡ್ತೀವಿ. ಅದು ಕ್ಯಾಂಡಲ್ ಕಲರ್ ಬುಲ್ಲಿಶ್ ಆದರೂ ನಡೆಯುತ್ತೆ, ಬೇರಿಶ್ ಆದರೂ ನಡೆಯುತ್ತೆ. 3, 4, 5, 6, ಆರನೇದಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಕ್ಯಾಂಡಲ್ ಬಂದಿದೆಯಲ್ಲ, ಅದು ಬುಲ್ಲಿಶ್ ಆದರೂ ಆಗಿರ್ಬೋದು, ಬೇರಿಶ್ ಆದರೂ ಆಗಿರ್ಬೋದು, ಆದರೆ ಹೈನ ಬ್ರೇಕ್ ಮಾಡಲಿಲ್ಲ. ಸೊ ಆ ಕ್ಯಾಂಡಲ್ ನಾನು ರೆಕಾರ್ಡು ಮಾಡೋದಿಲ್ಲ. ಫಾಲೋಡ್ ಬೈ 7, 8, 9 ಈ ಹೈಗಳು ಆಯಿತು ಅಂತ ಅಂದ್ಕೊಳ್ಳಿ, ಮಾರ್ಕೆಟು ಓವರ್ ಎಕ್ಸ್ಟೆಂಡೆಡ್ ಅಂತ ಕರೀತಾರೆ. ಅಂದರೆ ಏನರ್ಥ ಸರ್? ಇಲ್ಲಿಂದ ಬೀಳತ್ತಾ ಪ್ರೈಸು ಅಂದರೆ, ಬೀಳೋದು ಅಂತಲ್ಲ, ಅಲ್ಲಿರೋಂಥ ಪ್ರೈಸಸ್ಸು ಸ್ವಲ್ಪ ಕಾಸ್ಟ್ಲಿ ಇದೆ. ಮೇ ಬಿ ಮಾರ್ಕೆಟ್ ಅಲ್ಲಿಂದ ಕರೆಕ್ಷನ್ ತೊಗೋಬೋದು, ಮೇ ಬಿ ಮಾರ್ಕೆಟ್ ಅಲ್ಲೇ ಸೈಡ್ ವೇಸ್ ಆಗ್ಬೋದು, ಮೇ ಬಿ ಒಂದು ಚಿಕ್ಕ ಟೆಂಪರರಿ ಪುಲ್ ಬ್ಯಾಕ್ ಕೂಡ ಕೊಡ್ಬೋದು. ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇದ್ದಾಗ ಮಾರ್ಕೆಟು ಪುಲ್ ಬ್ಯಾಕ್ ಕೊಡುತ್ತೆ. ಬ್ಯಾಡ್ ನ್ಯೂಸ್ ಬಂದಾಗ ಮೇಜರ್ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಇಲ್ಲ ಏನಿಲ್ಲ, ಎಕ್ಸಿಸ್ಟ್ ಬಿಲ್ಡಪ್ ಆಗ್ತಾ ಇರೋದು ಅನ್ವೈಂಡಿಂಗ್ ಆಗುತ್ತೆ ಅಂದಾಗ ಕೂಡ ಆ ಪರ್ಟಿಕ್ಯುಲರ್ ಲೆವೆಲ್ಸಲ್ಲಿ ನಮಗೆ ಒಂದು ಪುಲ್ ಬ್ಯಾಕ್ ನೋಡೋ ಸಾಧ್ಯತೆಗಳಿವೆ. ಬನ್ನಿ ಒಂದೊಂದೇ ಲೈವ್ ಎಕ್ಸಾಂಪಲ್ ನೋಡ್ಕೊಂಡು ತೋರಿಸ್ತೀನಿ. ಈಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗಿತ್ತು, ಒಂದು ಬುಲ್ಲಿಶ್ ಕ್ಯಾಂಡಲ್, ಬುಲ್ಲಿಶ್ ಹ್ಯಾಮರ್ ಆಗಿತ್ತು. ಅದಾದಮೇಲೆ ಈ ಲೆವೆಲ್ನ ಒಂದು ಸತಿ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿದ ತಕ್ಷಣ ನೋಡ್ರಿ, ಒಂದು ಹೈ, ಅದನ್ನು ಬ್ರೇಕ್ ಮಾಡಿದೆ, ಸೆಕೆಂಡ್ ಹೈ, ಅದನ್ನು ಬ್ರೇಕ್ ಮಾಡಿದೆ, ಥರ್ಡ್ ಹೈ, ಚಿಕ್ಕದೇ ಇದ್ರೂ ಪರವಾಗಿಲ್ಲ ಬಟ್ ಬ್ರೇಕ್ ಮಾಡಿದೆ, ಥರ್ಡ್ ಹೈ, ಆಮೇಲೆ ಫೋರ್ತ್ ಹೈ, ಫಿಫ್ತ್ ಹೈ, ಸಿಕ್ಸ್ತ್ ಹೈ. ಈ ಹೈನ ಬ್ರೇಕ್ ಮಾಡಿಲ್ಲ, ಸೊ ಇದನ್ನೇ ತಗೋಬೋದು. ಆಮೇಲೆ ಸೆವೆಂತ್ ಹೈ, 8, 9, 10. ಇಲ್ಲಿ 7 ಆದಮೇಲೆ ಮಾರ್ಕೆಟ್ ಏನಂತ ಕರೀತಾರೆ, ಓವರ್ ಎಕ್ಸ್ಟೆಂಡೆಡ್ ಅಂತ ಕರೀತಾರೆ. ಎಷ್ಟೊಂದು ಜನ ಗೊತ್ತು, ನಾವು ಪ್ರೈಸಸ್ನ ಇದಕ್ಕಿಂತ ಕೆಳಗಡೆ ಹೋಗುತ್ತೆ ಅಂದ್ಬಿಟ್ಟು ನಾವು ಟ್ರೇಡ್ ಹಾಕ್ತೀವಿ ಅಂತ. ಹಾಗಾಗಿ ಅವ್ರು ಫಸ್ಟ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ಮೇಲ್ಗಡೆ ತೊಗೊಂಡೋಗಿ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿ ಆಮೇಲೆ ಪ್ರೈಸ್ನ ರಿವರ್ಸ್ ಮಾಡ್ತಾರೆ. ಸೊ ನಾವು ಇಂಥ ಜಾಗದಲ್ಲಿ ಹೇಗೆ ಎಚ್ಚೆತ್ಕೋಬೇಕು ಅಂದರೆ, 7 ರೆಕಾರ್ಡಿಂಗ್ ಆದಮೇಲೆ ಒಂದು ರಿವರ್ಸಲ್ ಕನ್ಫರ್ಮೇಷನ್ ಬರಬೇಕು. ರಿವರ್ಸಲ್ ಕನ್ಫರ್ಮೇಷನ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬಂದಿದೆ. ಇದು ಬಂದ ತಕ್ಷಣ ನಾನೇನು ಹೇಳ್ತೀನಿ, ಮಾರ್ಕೆಟ್ ಓವರ್ ಎಕ್ಸ್ಟೆಂಡ್ ಆದಮೇಲೆ ಯಾವುದೇ ಥರ ಬೇರಿಶ್ ಪ್ಯಾಟರ್ನ್ಸ್ಗಳು ಬಂತು ಅಂದರೆ ಅದಕ್ಕೆ ಸ್ವಲ್ಪ ಸಿಗ್ನಿಫಿಕೆನ್ಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನೋಡಿ, 10 ರೆಕಾರ್ಡಿಂಗ್ ಆದಮೇಲೆ ಪ್ರೈಸು ಎದ್ವಾ ತದ್ವಾ ಬಿದ್ದಿದೆ. ಎಷ್ಟು ಮೇಲ್ ಹೋದ್ನೋ ಅಷ್ಟೇ ಎಸ್ ಫಾಲೋ ಡೌನ್. ಸೊ ಅದನ್ನೇ ನಾವು ನೋಡಬೇಕಾಗಿರೋದು. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಮಾರ್ಕೆಟು ಇಲ್ಲೇ ರೇಂಜ್ ಆಗ್ತಾ ಇತ್ತು,
ಕಂಟಿನ್ಯೂಸ್ ಆಗಿ ರೇಂಜ್ ಆಗ್ತಾ ಇರ್ಬೇಕಾದ್ರೆ ಈ ಹೈನ ನೋಡ್ರಿ ಬ್ರೇಕ್ಔಟ್ ಮಾಡಿರೋಂಥ ಕ್ಯಾಂಡಲ್ ಯಾವುದಪ್ಪ ಅಂದರೆ ಈ ಕ್ಯಾಂಡಲ್ ಆಗುತ್ತೆ 1 2 3 4 5 6 7 7 ಹೈ ಮಾಡ್ತು. ಅದಾದ್ಮೇಲೆ ದೇರ್ ವಾಸ್ ಎ ರಿವರ್ಸಲ್ ಕನ್ಫರ್ಮೇಶನ್. ರಿವರ್ಸಲ್ ಕನ್ಫರ್ಮೇಶನ್ ಯಾವ ಕ್ಯಾಂಡಲ್ ಕೊಡ್ತು ಅಂದರೆ ಬೇರಿಶ್ ಎನ್ಗಲ್ಫಿಂಗ್ ಅನ್ನೋ ಕ್ಯಾಂಡಲ್ ಕೊಟ್ಟಿದೆ. ಅದು ಒಂದು ಸತಿ ಕೊಟ್ಟ ಮೇಲೆ ಪ್ರೈಸಸ್ಸು ಇಟ್ ಮೇಡ್ ಎ ಲೋ, ಟೆಂಪರರಿ ಪುಲ್ ಬ್ಯಾಕ್ ಆ್ಯಂಡ್ ದೆನ್ ದೆರ್ ವಾಸ್ ಎ ಬಿಗ್ ಡ್ರಾಪ್. ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ಕರೀತಾರೆ ಇದಕ್ಕೆ. ಅಂದರೆ ಮಾರ್ಕೆಟು ಓವರ್ ಎಕ್ಸ್ಟೆಂಡ್ ಆದ ಮೇಲೆ ಯು ಹ್ಯಾವ್ ಟು ಗೋ ಇನ್ ಸರ್ಚ್ ಫಾರ್ ದಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ಎಲ್ಲ ಕ್ಯಾಂಡಲ್ ಸ್ಟಿಕ್ಸು ಸಿಗ್ನಲ್ ಆಗೋದಿಲ್ಲ. ಯಾವ ಜಾಗದಲ್ಲಿ ಸಿಗ್ನಲ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದನ್ನ ಕಲಿಬೇಕು. ಇಲ್ಲಿ ರಿಯಲ್ ಟೈಮ್ ಎಕ್ಸಾಂಪಲು, ಆದರೆ ನಾವು ಯಾವ ಸ್ಟಾಕು ಯಾವ ಇಂಡೆಕ್ಸು ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಆಸ್ ಪರ್ ದಿ ಸೆಬಿ ಗೈಡ್ಲೈನ್ಸ್, ಬಿಕಾಸ್ ಇಟ್ ಈಸ್ ಫಾರ್ ಎಜುಕೇಷನ್ ಪರ್ಪಸ್. ನಾವು ಸ್ವಲ್ಪ ಹಳೆ ಡೇಟಾ ತೊಗೊಂಡೆ ಅದ್ರ ಪ್ರಕಾರ ಅಬ್ಸರ್ವ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಪರ್ಟಿಕ್ಯುಲರ್ ಹೈಯೆಸ್ಟ್ ಪಾಯಿಂಟ್ನ ಬ್ರೇಕ್ ಮಾಡಿದ್ದು ಮೊದಲನೇ ಕ್ಯಾಂಡಲು. ಸೊ 1 2 3 4 5, ಆಮೇಲೆ ಹೈನ ಬ್ರೇಕ್ ಮಾಡಲಿಲ್ಲ, ಹಾಗೇ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದರೆ 6 7 8 9, ಮತ್ತೆ ಬ್ರೇಕ್ ಮಾಡಲಿಲ್ಲ 10 11 12 13. ಅದಕ್ಕೆ ನಾನು ಹೇಳಿದ್ದು ಮಾರ್ಕೆಟ್ನಲ್ಲಿ ಸೀಕ್ರೆಟ್ ನಂಬರ್ ಅಂತ 3 ಇದೆ. ಏನದು? 7 ರೆಕಾರ್ಡಿಂಗ್ ಆಗಬೇಕು, ಅಥವಾ 13 ರೆಕಾರ್ಡಿಂಗ್ ಆಗಬೇಕು, ಅಥವಾ 21 ರೆಕಾರ್ಡಿಂಗ್ಸ್ ಆಗಬೇಕು. ಇದು 3ರಲ್ಲಿ ಯಾವುದೇ ಒಂದು ವಿಷಯ ಆಯಿತು ಅಂದರೂ ಕೂಡ ನೀವೇನು ಮಾಡ್ಬೋದು, ಅಲ್ಲಿ ಒಂದು ರಿವರ್ಸಲ್ ಕನ್ಫರ್ಮೇಷನ್ ನೋಡಲೇಬೇಕು. ರಿವರ್ಸಲ್ ಕನ್ಫರ್ಮೇಷನ್ ಕಾಣಿಸಿದ ತಕ್ಷಣ ನೀವು ಯು ಕ್ಯಾನ್ ಎಕ್ಸಿಕ್ಯೂಟ್ ಎ ಟ್ರೇಡ್, ಮಾರ್ಕೆಟ್ ವಿಲ್ ಗೋ. ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಹಿಂಗೆ ಹೋಗುತ್ತೆ ಹಾಗೆ ಹೋಗುತ್ತೆ ಅಂತ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಮಾರ್ಕೆಟ್ ಬಿಹೇವಿಯರ್, ಮಾರ್ಕೆಟ್ ಓವರ್ ಎಕ್ಸ್ಟೆಂಡ್ ಆದಮೇಲೂ ಕೂಡ ಕಂಟಿನ್ಯೂಸ್ಲಿ ಮೇಲೆ ಹೋಗುತ್ತೆ ಅಂದರೆ ಅಲ್ಲೇನೋ ವಾರ್ನಿಂಗ್ ಇದೆ ಅಂತ ಅರ್ಥ. ಅಂದರೆ ಟ್ರ್ಯಾಪ್ ಮಾಡ್ತಾರೆ, ಸ್ಟಾಪ್ ಲಾಸ್ ಹಂಟಿಂಗ್ ಮಾಡ್ತಾರೆ, ಬೇಕಂತ ರಿವರ್ಸಲ್ ಮಾಡೋಕ್ಕೆ ಕಂಪ್ಲೀಟಾಗಿ ಸ್ಪೆಕ್ಯುಲೇಟರ್ಸ್ಗಳನ್ನ ಅಂಥ ಜಾಗದಲ್ಲಿ ಟ್ರ್ಯಾಪ್ ಮಾಡ್ತಾರೆ ಅಂತ ಅರ್ಥ. ಸೊ ನೀವೇನು ಮಾಡಬೇಕು ಅಂದರೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇದೆಯಾ ಅಥವಾ ಕಂಟಿನ್ಯೂಸ್ ಆಗಿ ಕೆಳಗೆ ಬೀಳ್ತಾ ಇದೆಯಾ, ನೀವು ಮಾಡಬೇಕಾಗಿರೋದೇನು, ಆ ಹೈಸ್ನ ಅಥವಾ ಲೋಸ್ನ ಫಸ್ಟು ರೆಕಾರ್ಡ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಆದ ಮೇಲೆ 7 ಅಥವಾ 13 ಅಥವಾ 21, ಇದು 3ರಲ್ಲಿ ಯಾವುದೇ ನಂಬರ್ ಬಂದರೂ ಕೂಡ ನೀವು ಅಲ್ಲಿ ಸ್ವಲ್ಪ ಎಚ್ಚೆತ್ಕೋಬೇಕು. ಯಾಕೆ? ಅಲ್ಲಿಂದ ಏನಾದ್ರು ರಿವರ್ಸಲ್ ಕನ್ಫರ್ಮೇಷನ್ ಬಂತು ಅಂದರೆ ಇಟ್ ಈಸ್ ದ ರೈಟ್ ಟೈಮ್ ಟು ಎಕ್ಸಿಟ್. ಏನಕ್ಕೆ ಅಂದರೆ ಮಾರ್ಕೆಟು ಇನ್ನು ಸ್ವಲ್ಪ ದಿವಸಕ್ಕೆ ಸೈಡ್ ವೇಸ್ ಆಗೋ ಸಾಧ್ಯತೆಗಳಿದೆ. ಸ್ನೇಹಿತರೆ, ಇದು ಆಲ್ಮೋಸ್ಟ್ ನಾನು ಪರ್ಸ್ನಲ್ ಟ್ರೈನಿಂಗ್ ಮಾಡ್ಕೊಳ್ಬೇಕಾದ್ರೆ ಹತ್ತತ್ರ ಏನಿಲ್ಲ ಅದೊಂದು 100 to 200 ಟೈಮ್ಸ್ ಕಂಟಿನ್ಯೂಸ್ಲಿ ರಿಗರಸ್ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು, ಇದೇ ಪ್ರೊಸೆಸ್, ಇದೇ ಟೆಕ್ನಿಕ್ಸ್ನ ಫಸ್ಟು ಮಾಸ್ಟರ್ ಮಾಡ್ಕೋಬೇಕು, ಬ್ಯಾಕ್ ಟೆಸ್ಟ್ ಮಾಡಬೇಕು. ಈ ಜಾಗದಲ್ಲಿ ಹಿಂಗೆ ಆಗ್ತಾ ಇದೆ, ಇವ್ರು ಹೇಳ್ತಾ ಇದ್ದಾರೆ, ಇದು ಕರೆಕ್ಟಾ ತಪ್ಪಾ ಅಂತ ಫಸ್ಟು ಅದನ್ನು ವಿಮರ್ಶೆ ಮಾಡಿ ಅದಾಗಿ ಕರೆಕ್ಟ್ ಅಂತ ಅನ್ಸಿದ್ಮೇಲೆ ಈ ಪ್ರಾಸೆಸ್ನ ನೀವು ಫಾಲೋ ಮಾಡ್ಬೋದು. ಇದಕ್ಕೆ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ಕರೀತಾರೆ. ಮಾರ್ಕೆಟಿನ ಓವರ್ ಎಕ್ಸ್ಟೆನ್ಷನ್ ಲೆವೆಲ್ಸ್ನ ತಿಳ್ಕೊತೀವಿ, ಮಾರ್ಕೆಟಿನ ಓವರ್ ಎಕ್ಸ್ಟೆನ್ಷನ್ ಲೆವೆಲ್ಸ್ನ ಕರೆಕ್ಟಾಗಿ ತಿಳ್ಕೊತೀವಿ. ಸೊ ಇದಾಯಿತು ಇವತ್ತಿನ ಟಾಪಿಕ್. ಇದಲ್ಲದೆ ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಕು ಅಂದರೂ ಕೂಡ ನಮ್ಮ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ್ಯಂಡ್ ಏನೇ ಇದ್ರೂ ಕೂಡ ನಮ್ಗೆ ವಿಷಯ ತಿಳಿಸಿ. ಥ್ಯಾಂಕ್ ಯು ಎವ್ರಿವನ್, ಟೇಕ್ ಕೇರ್, ಆಲ್ ದಿ ಬೆಸ್ಟ್, ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.